ನಮಸ್ಕಾರ. ನನ್ನ ವೈಟ್ ಟೀ ಸ್ಟುಡಿಯೋ ಬಾಂಧವರಿಗೆ ನಮಸ್ಕಾರ. ಫೇಕ್ ಐ ಡಿ ಮಾಡಿರೋರು ನಂದು ಬೇರೆಯವ್ರ ಚಾನಲ್ಗೆ ಹೋಗಿ ನನ್ನ ಹೆಸರಿನಲ್ಲಿ ಡಿಲೀಟ್ ಮಾಡಿದ್ದಾರೆ. ಬೇರೆಯವ್ರು ಹಾಕಿರೋ ಮೆಸೇಜ ನನ್ನ ಲೈವ್ಗೆ ಬಂದು ನನ್ನ ಲೈವ್ದು ಎಲ್ಲ ಸಪೋರ್ಟಿಂಗ್ ಮೆಸೇಜ್ ಮಾಡೋರ್ದೆಲ್ಲ ಹೇಗೆ ಡಿಲೀಟ್ ಮಾಡ್ತಾಯಿದ್ರು. ಬ್ಲೂ ತೆಗಿಯೋಕ್ಕೂ ಮುಂಚೆ ಬ್ಲೂ ತೆಗೆದ್ಮೇಲೆ ಅವರು ಡಿಲೀಟ್ ಮಾಡೋಕ್ಕಾಗಿಲ್ಲ. ಬ್ಯಾಡ್ ಕಮೆಂಟ್ ಜಾಸ್ತಿ ಆದವು. ಏನೂ ಮಾಡೋಕ್ಕಾಯ್ತಾ ಇಲ್ವಲ್ಲ ಇವ್ರಿಗೆ ಅಂದ್ಬಿಟ್ಟು ನಾನು ಬೇರೆಯವ್ರ ಲೈವ್ ಹೋದಾಗ ಅವರು ನಾವು ಚೆನ್ನಾಗಿದ್ವಿ. ಬೇರೆಯವ್ರ ಲೈವ್ ಹೋದಾಗ ಇವ್ರು ಚೆನ್ನಾಗಿದ್ದಾರಲ್ಲ ಅಂತ ತಿಳ್ಕೊಂಡಿದ್ದಾರೆ. ನಿನ್ನೆ ಸಾಯಂಕಾಲನೂ ಅವ್ರ ಜೊತೆ ನಾನು ಚೆನ್ನಾಗಿ ಮಾತಾಡಿದ್ದೆ. ಮೊನ್ನೆ ಸಾಯಂಕಾಲ ನಿನ್ನೆನೂ ಚೆನ್ನಾಗಿ ಅದೇ ಥರ ನನಗೆ ಗೊತ್ತಿಲ್ಲ. ಬೇರೆಯವ್ರ ಲೈವ್ ಹೋದಾಗ ಈ ಥರ ನನ್ನ ಎದುರುಗಡೆ ಡಿಲೀಟ್ ಆಗಿರೋದು ಯಾವುದೂ ಇರಲಿಲ್ಲ. ಯಾರೂ ಏನೂ ಕಂಪ್ಲೇಂಟ್ ನನಗೆ ಕೊಟ್ಟಿರಲಿಲ್ಲ. ನಾನು ಮುಂಚೆ ಎಲ್ಲ ಪೋಸ್ಟ್ ಹಾಕಿದ್ದೆ 15 ದಿವಸ 20 ದಿವಸದಿಂದ ನಾನು ಬೇಜಾರಲ್ಲಿರೋದು ನನ್ನ ವೈ ಟಿ ಸ್ಟುಡಿಯೋದವ್ರಿಗೆಲ್ಲರಿಗೂ ಗೊತ್ತಿದೆ. ನಿನ್ನೆ ಬೆಣ್ಣೆ ಕೃಷ್ಣ ಅವ್ರ ಲಾಕ್ಸ್ ಲೈವ್ ಹೋದಾಗ ಅವರು ಚೆನ್ನಾಗೇ ಮಾತಾಡಿಕೊಂಡು ಕೂತಿದ್ರು. ನಾನು ಅವರೆಲ್ಲ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ. ನನಗೆ ಸಪೋರ್ಟ್ ಮಾಡೋ ಐಡಿಯವರು ಕೂಡ ಬಂದಿದ್ದರು ಅಲ್ಲಿಗೆ. ಅವ್ರನ್ನ ಪರಿಚಯ ಮಾಡಿಸ್ದೆ. ಹಿಂಗೆ ಹೆಸ್ರು ಹೇಳ್ಕೊಂಡು ಥ್ಯಾಂಕ್ ಯು ಅಂತ ಎಲ್ಲ ಮಾತಾಡಿದ್ರು. ಅವರು ಎಲ್ಲ ಮಾತಾಡಿದ್ರು. ಮಾತಾಡ್ತಾ ಇದ್ದಂಗೆ ವೈ ಟಿ ಸ್ಟುಡಿಯೋದಲ್ಲಿ ಇರೋರು ಒಬ್ಬರೇ ಬಂದಿದ್ದು. ಇನ್ಯಾರು ನನಗೆ ಗೊತ್ತಿರೋರು ಸಪೋರ್ಟ್ ಮಾಡಿರೋರು ಬಂದಿರಲಿಲ್ಲ. ಅವ್ರು ನೋಡಿದ್ರು. ಮಾತಾಡ್ತಾ ಇದ್ದಂಗೆ ಎಲ್ಲ 400 ಸಪೋರ್ಟರ್ದು ಅವರು ಡಿಲೀಟ್ ಮಾಡಿದ್ರು. ನನ್ನ ಹೆಸರು ಫೇಕ್ ಐ ಡಿಲಿರೋರು. ಆಮೇಲೆ ಅವ್ರಿಗೆ ತುಂಬ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಬೇಜಾರಾಯಿತು. ನಾನು ಹೇಳ್ತಾ ಇದ್ದೆ ಫೇಕ್ ಐ ಡಿಯವ್ರು ಬಂದಿದ್ದಾರೆ. ನನಗೂ ಆಶ್ಚರ್ಯ ಆಗ್ತಾಯಿದ್ದೆ. ನಿನ್ನೆನೇ ಹೇಳೋಣ ಅಂದ್ಕೊಂಡೆ. ನೀವು ತುಂಬ ಟಯರ್ಡ್ ಆಗಿದ್ರಿ, ಹೇಳೋಕ್ಕಾಗಲಿಲ್ಲ ನನಗೆ ಅಂತೆಲ್ಲ ಹೇಳಿದೆ ನಾನು ಅವ್ರಿಗೆ. ಹೇಳಿದ್ಮೇಲೆ ಆಮೇಲೆ ವೈ ಟಿ ಸ್ಟುಡಿಯೋದವ್ರಿಗೆ ಕ್ರೋಮಲ್ಲಿ ನೋಡಿದ್ದಾರೆ.